ಯಾರಿಂದಲೂ ಇನ್ನೊಬ್ಬರ ನಾಯಕತ್ವ ತಪ್ಪಿಸೋಕೆ ಆಗಲ್ಲ. ಸಿದ್ದುಗೆ ಪರೋಕ್ಷವಾಗಿ ಕೌಂಟರ್ ಕೊಟ್ರ ಸತೀಶ್. ಒಂದೇ ಡಿಸಿಎಂ ಹೇಳಿಕೆಗೆ ಸಿಡಿಮಿಡಿಗೊಂಡ ಬೆಳಗಾವಿ ಸಾಹುಕಾರ್. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಸ್ನೇಹಿತರೆ, ಮೊನ್ನೆ ಅಷ್ಟೇ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ. ಇಲ್ಲಿ ಒಂದು ದಲಿತರ ಸಮಾವೇಶದಲ್ಲಿ, ದಲಿತರ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಂತಹ ಒಂದು ಸಂದರ್ಭದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ. ಅದು ಅವರಾಗ ಅವರು ಮಾಡಿದ್ದಂತಹ ಸ್ಟೇಟ್ಮೆಂಟ್ ಅಲ್ಲ. ಅಲ್ಲಿ ಕೇಳ್ತಾರೆ ಕಾರ್ಯಕರ್ತರು, ಪರಮೇಶ್ವರ್ ಅವ್ರನ್ನ ನೀವು CM ಮಾಡಲಿಲ್ಲ, ದಲಿತರನ್ನ ನೀವು CM ಮಾಡಲಿಲ್ಲ ಅಂತ ಹೇಳಿ ಕೇಳ್ತಾರೆ. ಆಗ ಸಿದ್ದರಾಮಯ್ಯನವರು ಏನು ಮಾಡ್ತಾರೆ ಅಂತಂದ್ರೆ, ಅಲ್ಲಪ್ಪ, ಈಗ ಸೆಕೆಂಡ್ ಟರ್ಮಲ್ಲಿ DCM ಮಾಡಿದ್ದು ಯಾರು, ಪರಮೇಶ್ವರ್ ಅವ್ರನ್ನ DCM ಮಾಡಿದ್ದು ಯಾರು ಅಂತಂತೇಳಿ ಸಿದ್ದರಾಮಯ್ಯನವರು ಆಗ ಜನರಿಗೆ ಹೇಳ್ತಾರೆ. ಅಲ್ಲಿ ಕೂತಿದಂತಹ ಸಭಿಕರಿಗೆ ಸಿದ್ದರಾಮಯ್ಯನವರು ಈ ಮಾತನ್ನು ಹೇಳ್ತಾರೆ. ಅಂದರೆ ಸೆಕೆಂಡ್ ಟರ್ಮಲ್ಲಿ, ಎರಡನೇ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಟೈಮಲ್ಲಿ DK ಶಿವಕುಮಾರ್ ಅವರ ಸಚಿವ ಸಂಪುಟದ ಅವಧಿಯಲ್ಲಿ 4-5 ಜನರನ್ನ, ಅಂದರೆ 3-4 ಜನರನ್ನ DCM ಮಾಡಬೇಕು ಅಂತ ಹೇಳಿ ಪಟ್ಟನ್ನು ಹಿಡ್ಕೊಂಡಿದ್ರು. ಆದರೆ ನಾನು ಅದು ಯಾವುದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡದೆ, ಇಲ್ಲ, ಪರಮೇಶ್ವರ್ ಅವರು ಒಬ್ಬರೇ DCM ಆಗಬೇಕು, ಬೇರೆ ಯಾರು ಕೂಡ ಆಗಬಾರ್ದು ಅಂತ ಹೇಳಿ ಸ್ವತಃ ಸಿದ್ದರಾಮಯ್ಯನವರು ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕಿದ್ರಂತೆ. ಸೊ ಈ ಮಾತನ್ನು ಅಲ್ಲಿ ಪ್ರಸ್ತಾಪ ಮಾಡಿದ್ರು. ಈ ಹೇಳಿಕೆ ಇದೆಯಲ್ಲ, ಈ ಹೇಳಿಕೆ ಈಗ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ, ಸ್ವತಃ ಸಿದ್ದರಾಮಯ್ಯವರ ಆಪ್ತರೇ, ಅಂದರೆ ಬೆಳಗಾವಿಯ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರಿಗೆ ಪರೋಕ್ಷವಾಗಿ ಈಗ ಕೌಂಟರ್ ಕೊಡುವಂತಹ ಮೂಲಕ ಈಗ ಈ ವಿಚಾರ ಚರ್ಚೆಗೆ ಗ್ರಾಸವಾಗ್ತಿರುವಂತಹದ್ದು. ಅಂದರೆ DCM ವಿಚಾರ, DCM ಹುದ್ದೆಯ ವಿಚಾರ. ಸತೀಶ್ ಜಾರಕಿಹೊಳಿ ಅವರು ಏನಂತ ಹೇಳ್ತಾರೆ ಅಂತಂದ್ರೆ, ಯಾರೊಬ್ಬರು ಯಾರ ನಾಯಕತ್ವವನ್ನ ತಪ್ಪಿಸೋಕ್ಕೆ ಆಗೋದಿಲ್ಲ ಈಗಂತ ನೇರವಾಗಿ ಹೇಳದೇ ಇದ್ರೂ ಕೂಡ ಪರೋಕ್ಷವಾಗಿ ಸಿದ್ದರಾಮಯ್ಯವ್ರಿಗೆ ಕೌಂಟರ್ ಕೊಟ್ಟಿರುವಂಥದ್ದು. ಅಂದರೆ DCM ನಾನೇ ಮಾಡಿಸಿದ್ದು ಈ ಹೇಳಿಕೆಗೆ ಪರೋಕ್ಷವಾಗಿ ಸತೀಶ್ ಜಾರಕಿಹೊಳಿ ಕೌಂಟರ್ನ ಕೊಟ್ಟಿರುವಂಥದ್ದು. ಅದು ಹೆಂಗೆ ಅಂತಂದರೆ, ಈ ಹಿಂದೆ ಒಬ್ಬರೇ ಇದ್ರು, ಈಗಲೂ ಒಬ್ಬರೇ ಇದ್ದಾರೆ. ಈ ಹಿಂದಿನ ಸರ್ಕಾರದಲ್ಲಿ ಒಂದೇ DCM ಇತ್ತು, ಆಗಲೂ ಹೆಚ್ಚುವರಿ DCM ಚರ್ಚೆ ಆಗ್ತಾ ಇತ್ತು, ಈಗಲೂ ಇದೆ, ಆದರೆ ಒಂದೇ DCM ಆಗಿದೆ ಎಂದು ತಿಳಿಸಿದ್ದಾರೆ. ಹಿಂದೆಯೇ, ಅಂದರೆ ಈ ಹಿಂದೆಯೂ ಕೂಡ ಒಬ್ಬರೇ ಇದ್ರು, ಈಗಲೂ ಒಬ್ಬರೇ DCM ಇದ್ದಾರೆ. ಸಿದ್ದರಾಮಯ್ಯ ಅವರ ಲೀಡರ್ಶಿಪ್ ತಪ್ಪಿಸಲು ಆಗಲಿಲ್ಲ. ಯಡಿಯೂರಪ್ಪ, ದೇವೇಗೌಡ ಕೂಡ ಲೀಡರ್ ಆಗಿದ್ದಾರೆ. ಲೀಡರ್ ಆದ ಮೇಲೆ ತಪ್ಪಿಸಲು ಸಾಧ್ಯವಿಲ್ಲ ಅಂತೇಳಿ ಪರೋಕ್ಷವಾಗಿ ಸಾಹುಕಾರು, ಬೆಳಗಾವಿ ಸಾಹುಕಾರ್ ಅವರು ಸಿದ್ದರಾಮಯ್ಯನವರಿಗೆ ಹೇಳಿರುವಂತಹ ಮಾತು. ಅಂದರೆ ಎಲ್ಲೋ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ತಾನೂ ಕೂಡ ಸೆಕೆಂಡ್ ಟರ್ಮಲ್ಲಿ DCM ಆಗ್ತೀನಿ ಅಂತಂತೇಳಿ ಒಂದಷ್ಟು ಹೋಪ್ಸ್ ಇತ್ತು, ನಂಬಿಕೆ ಇತ್ತು. ಆಗ ಅದು ಯಾವಾಗ ಹುಸಿಯಾಗಿ ಹೋಗ್ಬಿಡುತ್ತೋ ಆಗ ಸಿದ್ದರಾಮಯ್ಯನವರಿಂದ ಒಂದು ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ತಾರೆ. ಯಾರು? ಸತೀಶ್ ಜಾರಕಿಹೊಳಿ ಅವರು. ಇತ್ತೀಚೆಗೆಲ್ಲೂ ಕೂಡ ಅವರು ಒಟ್ಟಾಗಿ ಕಾಣಿಸ್ಕೊಂಡಿದ್ದು ನಾನು ನೋಡಲೇ ಇಲ್ಲ. ಅವ್ರ ಮಗ ಯತೀಂದ್ರ ಸಿದ್ದರಾಮಯ್ಯನವರು ಹೋಗಿ ಸತೀಶ್ ಜಾರಕಿಹೊಳಿ ಅವ್ರ ಮನೆ ಹತ್ರ ಹೋಗಿ ಒಂದು ಸ್ವಲ್ಪ ಸಂಧಾನವನ್ನು ಕೂಡ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ತಂದೆಯವರು ನಿಮ್ಮ ಬಗ್ಗೆ ಅಪಾರವಾದಂಥ ಒಂದು ಗೌರವವನ್ನು ಇಟ್ಕೊಂಡಿದ್ದಾರೆ, ನೀವು ಯಾವುದೇ ಕಾರಣಕ್ಕೂ ಮುನಿಸು ಇಟ್ಕೋಬೇಡಿ, ಬೇಸರ ವ್ಯಕ್ತಪಡಿಸಬೇಡಿ, ಕೂಲಾಗಿರಿ ಅಂತೇಳಿ ಅವ್ರ ಜೊತೆ ಯತೀಂದ್ರ ಅವರು ಒಂದು ಸ್ವಲ್ಪ ಮಾತುಕತೆಯನ್ನು ಮಾಡಿದ್ರು. ಅದಾದ ನಂತರ ಸತೀಶ್ ಜಾರಕಿಹೊಳಿ ಒಂದು ಸ್ವಲ್ಪ ನಾರ್ಮಲ್ ಆಗೇ ಇದ್ರು. ಆದರೆ ಯಾವಾಗ ನಿನ್ನೆ ಮೊನ್ನೆ ಸಿದ್ದರಾಮಯ್ಯನವರ ಒಂದು ಸ್ಟೇಟ್ಮೆಂಟು, ಯಾವಾಗ ನಾನು DCM ಪರಮೇಶ್ವರ್ ಅವ್ರನ್ನ ಒಬ್ಬರೇ DCM ಆಗಲಿ ಅಂತೇಳಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕ್ತಿದೆ ಅಂತ ಹೇಳಿ ಯಾವಾಗ ಈ ಸ್ಟೇಟ್ಮೆಂಟನ್ನು ಕೊಟ್ಟರೋ, ಆಗ ನೇರವಾಗಿ ಅವರ ವಿರುದ್ಧ ಅಸಮಾಧಾನವನ್ನ ತೋರಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೇ ಇದ್ರೂ ಪರೋಕ್ಷವಾಗಿ ಸಿದ್ದರಾಮಯ್ಯನವರ ವಿರುದ್ಧ ಸತೀಶ್ ಜಾರಕಿಹೊಳಿ ಈಗ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.